ನಮ್ಮ ಲಾಯರ್ ಜಗದೀಶ್ ರವರ ಮನೆ ಮುಂದೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಏನ್ ಹೇಳಿ, ನಮ್ಮ ಲಾಯರ್ ಜಗದೀಶ್ ರವರ ಮನೆ ಮುಂದೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಎಲ್ಲಿಂದಲೋ ಬಂದಂತಹ ಒಬ್ಬ ಅನಾಮಿಕ ವ್ಯಕ್ತಿ ನೇರವಾಗಿ ನ್ಯಾಯಾಧೀಶರ ಎದೆಗೆ ಗುಂಡನ್ನ ಹೊಡೆದು ಬಿಡ್ತಾನೆ. ಈಗ ನನ್ನ ನೇರವಾದಂತಹ ಪ್ರಶ್ನೆ ಇರುವುದು ನಮ್ಮ ಲಾಯರ್ ಜಗದೀಶ್ ರವರಿಗೆ, ಹಾಗೆ ನಮ್ಮ ಲಾಯರ್ ಜಗದೀಶ್ ರವರ ಅಭಿಮಾನಿಗಳಿಗೆ. ಇವರ ಪ್ರಬುದ್ಧತೆ, ಇವರು ಯೋಚಿಸುವಂತಹ ಶಕ್ತಿ ಅದೆಷ್ಟರ ಮಟ್ಟಿಗೆ ಇದೆ ಅನ್ನುವಂತಹದ್ದನ್ನ ನಾನು ಹಾಗೆ ನಮ್ಮ ರಾಜ್ಯದ ಜನತೆ ಎಲ್ಲ ತಿಳ್ಕೊಳ್ಬೇಕು. ಹಾಗಾಗಿ ನನ್ನ ನೇರವಾದಂತಹ ಪ್ರಶ್ನೆಯನ್ನ ಲಾಯರ್ ಜಗದೀಶ್ ರವರಿಗೆ ಹಾಗೆ ಅವರ ಅಭಿಮಾನಿಗಳಿಗೇನೆ ಮಾಡ್ತಾ ಇದ್ದೀನಿ. ಎಲ್ಲಿಂದಲೋ ಯಾವನೋ ಒಬ್ಬ ಬಂದ, ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ, ಅವನು ಯಾರು ಅಂತ ಗೊತ್ತಿಲ್ಲ, ಬಂದ ನೇರವಾಗಿ ನ್ಯಾಯಾಧೀಶರ ಎದೆಗೆ ಗುಂಡನ್ನ ಆರಿಸ್ಬಿಟ್ಟ, ಅಲ್ಲಿಂದ ಹೊರಟೋಗ್ಬಿಟ್ಟ. ಪೊಲೀಸ್ನವರು ಬಂದ್ರು, ಪ್ರಕರಣವನ್ನ ದಾಖಲು ಮಾಡಿಕೊಂಡ್ರು, ತನಿಖೆಯನ್ನ ಪ್ರಾರಂಭವನ್ನ ಮಾಡಿದ್ರು. ಹುಡುಕ್ತಾರೆ ಪೊಲೀಸ್ನವರು ಎಷ್ಟೇ ಪ್ರಯತ್ನ ಮಾಡಿದ್ರು ಆರೋಪಿ ಯಾರು ಅಂತ ಗೊತ್ತೇ ಆಗೋದಿಲ್ಲ. ಎಲ್ಲಾ ಕಡೆನೂ ಬೇಕಾದಂತಹ ಎಲ್ಲ ರೀತಿಯಾದಂತಹ ತನಿಖೆಗಳನ್ನ ಮಾಡ್ಬಿಡ್ತಾರೆ. ಹುಡುಕ್ತಾರೆ ಸಿಗೋದೇ ಇಲ್ಲ. 1 ವರ್ಷ ಹುಡುಕ್ತಾರೆ, 2 ವರ್ಷ ಹುಡುಕ್ತಾರೆ, 3 ವರ್ಷ ಹುಡುಕ್ತಾರೆ, 4 ವರ್ಷ, 5 ವರ್ಷ, 6 ವರ್ಷ ಹುಡುಕ್ತಾರೆ. ಕೊನೆಗೆ ಅವನು ಯಾರು ಅಂತಾನೆ ಗೊತ್ತಾಗೋದಿಲ್ಲ. ಅಂತಿಮವಾಗಿ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಆರೋಪಿ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ಸಿ ಫಾರ್ಮ್ ಹಾಕ್ಬಿಟ್ಟು ಕೇಸನ್ನ ಕ್ಲೋಸ್ ಮಾಡ್ತಾರೆ. ಅಂದ್ರೆ ಕೇಸ್ ಕ್ಲೋಸ್ ಆಗಿರೋದಿಲ್ಲ, ಮುಂದೆ ಎಲ್ಲಾದ್ರೂ ಸಾಕ್ಷಿಗಳು ದೊರೆತಾಗ ಮತ್ತೆ ಮರು ತನಿಖೆ ಮಾಡಬಹುದು ಅಥವಾ ಕೇಸ್ ರಿಓಪನ್ ಆಗ್ಬೋದು ಅಂತ ಅಂದ್ಬಿಟ್ಟು ಹಾಕ್ಬಿಟ್ಬಿಡ್ತಾರೆ. ಇದೆಲ್ಲದರ ಮಧ್ಯದಲ್ಲಿ ನಮ್ಮ ಸುಂಕದಕಟ್ಟೆ, ಮಲ್ಲೇಶ್ವರಂ, ರಾಜಾಜಿನಗರ, ಯಶವಂತಪುರ ಈ ಕಡೆ ಸುತ್ತಮುತ್ತ ಒಬ್ಬ ಅನಾಮಿಕ ವ್ಯಕ್ತಿ, ಈ ಅನಾಮಿಕ ವ್ಯಕ್ತಿ ಆ ನ್ಯಾಯಾಧೀಶರನ್ನ ಗುಂಡಿಕ್ಕಿ ಕೊಂದಿದ್ದು ಯಾರು ಅಂತ ನನಗೆ ಗೊತ್ತು, ನನ್ನ ಬಳಿ ಸಾಕ್ಷಿ ಇದೆ, ವಿಡಿಯೋ ಇದೆ, ಪೆನ್ ಡ್ರೈವ್ ಅಲ್ಲಿ ಇದೆ, ಈ ರೀತಿಯಾಗಿ ಹೇಳ್ಕೊಂಡು ಈ ವಿಜಯನಗರ, ರಾಜಾಜಿನಗರ, ಬಸವೇಶ್ವರ ನಗರ, ಕೆಂಗೇರಿ, ಸುಂಕದಕಟ್ಟೆ ಎಲ್ಲಾ ಕಡೆ ಓಡಾಡ್ತಿರ್ತಾನೆ, ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಿರ್ತಾನೆ. ಇವನ ಮಾತುಗಳನ್ನ ಕೇಳಿದಂತಹ ಜನರೆಲ್ಲ ರಾಜ್ಯದ ತುಂಬಾ ಅಭಿಮಾನಿಗಳು ಉಟ್ಕೊಂಡ್ಬಿಡ್ತಾರೆ, ಅಭಿಮಾನಿ ಸಂಘ ಎಲ್ಲ ಕಟ್ಬಿಡ್ತಾರೆ. ಅಯ್ಯೋ ಏನ್ ಕೇಳ್ತೀರಾ, ನ್ಯಾಯಾಧೀಶರನ್ನ ಕೊಂದಿದಂತಹ ಸಾಕ್ಷಿ ಇವನ ಬಳಿ ಇದೆಯಂತೆ, ಇವನ ಬಳಿ ಸಾಕ್ಷಿ ಇದೆಯಂತೆ. ಈ ಸಾಕ್ಷಿಯನ್ನ ಇಟ್ಕೊಂಡಿರೋನ್ ಏನ್ ಮಾಡ್ತಾ ಇರ್ತಾನೆ, ನ್ಯಾಯಾಧೀಶರ ಸಾವಿಗೆ ನನಗೆ ನ್ಯಾಯ ಬೇಕು, ನ್ಯಾಯವನ್ನ ಕೊಡಿಸ್ಬೇಕು ಅಂತ ಸಾಕ್ಷಿನ ಕೊಡದಲೆ ನ್ಯಾಯಾಧೀಶರು ನ್ಯಾಯ ಬೇಕು ಅಂತ ಬರೀ ಹಿಂಗೆ ಹೋರಾಟವನ್ನ ನಡೆಸ್ತಾನೆ ಇರ್ತಾನೆ. ಇದೆಲ್ಲದರ ಮಧ್ಯದಲ್ಲಿ ಇನ್ನೊಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ. ಇನ್ನೊಬ್ಬ ಬಂದಂತಹ ಅನಾಮಿಕ ವ್ಯಕ್ತಿ ಹೇಳ್ತಾನೆ, ನಾನು ಮುಖ್ಯ ಸಾಕ್ಷಿದಾರನಾಗ್ತೀನಿ, ಈ ಲಾಯರ್ ಇದಾರಲ್ಲ, ಈ ಲಾಯರ್ ಜಗದೀಶ್ ಮನೆ ಮುಂದೆನೆ ಈ ನ್ಯಾಯಾಧೀಶರಿಗೆ ಗುಂಡನ್ನ ಹೊಡೆದಿದ್ದು, ಹಾಗಾಗಿ ಇದಕ್ಕೆ ನೇರವಾದಂತಹ ಹೊಣೆ ಈ ಲಾಯರ್ ಜಗದೀಶನೇ. ಮೊದಲು ಈ ಲಾಯರ್ ಜಗದೀಶ್ನ ಬಂಧಿಸಬೇಕು ಅಂತ ಅವನು ಹಠಕ್ಕೆ ಕೂತ್ಕೊಳ್ತಾನೆ. ನಾನು ಸಾಕ್ಷಿನ ಹೇಳ್ತೀನಿ, ಈತನ ಕಿಟಕಿಯಿಂದ ಗುಂಡು ಹೊಡೆದಿದ್ದು ಅಂತ ಹೇಳ್ತೀನಿ ಅಂತ ಕೂತ್ಕೊಳ್ತಾನೆ. ಆಗ ಏನ್ ಮಾಡ್ತೀರಾ ಲಾಯರ್ ಜಗದೀಶ್ ರವರೇ, ಏನ್ ಮಾಡ್ಬೇಕು, ನ್ಯಾಯಾಧೀಶರ ಸ್ಥಾನದಲ್ಲಿ ಕೂತ್ಕೊಂಡು ಉತ್ತರವನ್ನ ನೀಡಿ, ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಂಗೆ ಉತ್ತರವನ್ನ ಕೊಡಬೇಡಿ. ಮೊದಲು ನಿಮ್ಮನ್ನ ಬಂಧಿಸ್ಬೇಕಾ, ಅಥವಾ ಸಾಕ್ಷಿ ಇದೆ, ನ್ಯಾಯಾಧೀಶರನ್ನ ಗುಂಡಿಕ್ಕಿ ಕೊಂದಂತಹ ಸಾಕ್ಷಿ ಇದೆ ಅಂತಂದವ್ರನ್ನ ಮೊದಲು ಬಂಧಿಸ್ಬೇಕಾ, ಯಾರನ್ನ ಬಂಧಿಸ್ಬೇಕು, ಉತ್ತರವನ್ನ ಕೊಡಿ. ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕೊಟ್ಟಂಗಲ್ಲ. ಕೊಡ್ರಿ ಲಾಯರ್ ಜಗದೀಶ್ ರವರೇ. ಇದೇ ರೀತಿಯಾಗಿನೇ ಸೌಜನ್ಯ ಪ್ರಕರಣನೂ ಸಹ, ಯಾವುದಾದರೂ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತಹ ಸಾಕ್ಷಿಯನ್ನ ಹೈಡ್ ಮಾಡಿಡುವಂತಹದ್ದು, ಅಂದ್ರೆ ಗೊತ್ತಿದ್ದೂನು ಆ ಸಾಕ್ಷಿಯನ್ನ ಮುಚ್ಚುಮರೆ ಮಾಡುವುದು ಅಂತ ಹೇಳ್ತಾರೆ, ಕದ್ದು ಮುಚ್ಚಿಡುವಂತಹದ್ದು, ಈ ರೀತಿಯಾಗಿ ಮಾಡುವಂತಹದ್ದು ಕಾನೂನು ಬಾಹಿರ ಅಂತ ನಿಮ್ಗೆ ಗೊತ್ತಿಲ್ವಾ? ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಸಹ ವಿದೇಶದಿಂದ ಸಾಕ್ಷಿ ತರಿಸ್ಕೊಂಡಿದ್ದೀನಿ, ಜೀವಂತ ಸಾಕ್ಷಿ ಇದೆ, ನನ್ನ ಕಣ್ಣಿನಿಂದ ನೋಡಿದ್ದೀನಿ, ಮೊಬೈಲಲ್ಲಿ ನೋಡಿದ್ದೀನಿ, ಪೆನ್ ಡ್ರೈವ್ ನೋಡಿದ್ದೀನಿ, ಚಡ್ಡಿ ಜೋಬಲ್ಲಿದೆ, ಅಂಗಿ ಜೋಬಲ್ಲಿದೆ. ಇದು ಕಾನೂನು ಬಾಹಿರ ಆಗೋದಿಲ್ವಾ? ಯಾಕೆ ನೀವು ಪ್ರಶ್ನೆನ ಮಾಡೋದಕ್ಕಾಗೋದಿಲ್ವಾ? ಸಾಕ್ಷಿಗಳಿಲ್ಲದೆ ಮತ್ತೊಬ್ಬರ ಮೇಲೆ ಆರೋಪವನ್ನ ಮಾಡುವಂತಹ ತಾವುಗಳು ಸಾಕ್ಷಿ ಇಟ್ಕೊಂಡು ಆರೋಪವನ್ನ ಮಾಡಬೇಕು ತಾನೆ. ನಾನು ಹೇಳ್ತೀನಿ, ಮುಖ್ಯ ನ್ಯಾಯಾಧೀಶರಿಗೆ ಗುಂಡಿಕ್ಕಿ ಕೊಂದಂತವ್ರು ನೀವೇನಂತ, ಅವಾಗೇನ್ ಮಾಡ್ತೀರಾ? ನ್ಯಾಯಾಧೀಶರ ಸ್ಥಾನದಲ್ಲಿ ಕೂತ್ಕೊಂಡು ಯೋಚನೆಯನ್ನ ಮಾಡಬೇಕು. ಯಾವತ್ತೇ ಆಗ್ಲಿ ಲಾಯರ್ ಆದವರು ಯಾವನ ಹೇಳ್ತಾನೆ ಎಲ್ಲೆಲ್ಲೋ ಸಿಕ್ತು, ಯಾವ್ದವ್ರೊಂದು ಪಾನ್ ಕಾರ್ಡ್ ಸಿಕ್ಬಿಡಂಗಿಲ್ಲ, ಇಲ್ಲಿಂದ ಬಂತು, ಇಷ್ಟಡಿ ತೆಗ್ದಿರಂತೆ, ಕೆಂಪು ರೌಕೆ ಸಿಕ್ಕಿದೆಯಂತೆ, ಲಕ್ಷ್ಮಿ ಅಂತೆ. ತಾಳ್ಮೆ ಅನ್ನೋದೇ ಇಲ್ಲ. ಏನ್ ನಡೀತಿದೆ, ಏನಾಗ್ತಿದೆ, ಎಲ್ಲರಿಗಿಂತ ಮುಂಚೆ ನಾನೇನೆ ಮಾಹಿತಿನ ರಾಜ್ಯದ ಜನತೆಗೆ ತಲುಪಿಸ್ಬಿಡ್ಬೇಕು. ಇಂತಹ ಹುಚ್ಚುತನ. ಯಾವುದಾದ್ರೂ ಒಂದೇ ಒಂದು ವಿಚಾರದಲ್ಲಿ, ಏನಾದ್ರೂ ಒಂದೇ ಒಂದು ವಿಚಾರದಲ್ಲಿ ಕ್ಲಿಯರ್ ಮಾಡಿರಂತ ತೋರಿಸ್ಬಿಡಿ. ನೀವು ಒಂದೇ ಒಂದು ಕ್ಲಿಯರ್ ಮಾಡಿರಂತ ತೋರಿಸ್ಬಿಡಿ. ಯಾವುದಾದ್ರೂ ಒಂದೇ ಒಂದು ಪ್ರಕರಣದಲ್ಲಿ ಒಂದೇ ಒಂದು ತೋರಿಸ್ಬಿಡಿ ನೋಡೋಣ, ನಾನು ನೋಡ್ತೀನಿ.
2021 2025 ತನಕ ಹೇಳ್ತೀನಿ. ಅದ್ಯಾವುದೋ ಸಿಡಿ ಲೇಡಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋಗಿದ್ದು, ಕೊಡ್ಸಿದ್ರ ನ್ಯಾಯನ? ಕೊಡ್ಸೋದಕ್ಕಾಯ್ತಾ? ಕೊನೆಗೆ ಸೋಷಿಯಲ್ ಮೀಡಿಯಾ ಮುಂದೆ ಬಂದ್ಬಿಟ್ಟು 60 ಲಕ್ಷ ನನ್ನ ಮೋಸ ಆಗೋಯ್ತು ಅಂದಿದ್ದು 2022ರಲ್ಲಿ. ಅದ್ಯಾವುದೋ ರವಿ ಡಿ ಚನ್ನಣ್ಣನವರ ವಿಚಾರ ಹಿಡ್ಕೊಂಡ್ರಿ, ಗೊತ್ತಿದ್ಯಾ? ನೆನಪಿದ್ಯಾ? ಇಷ್ಟು ಆಸ್ತಿ ಮಾಡ್ಬಿಟ್ಟಿದ್ದಾರೆ, ಅಷ್ಟು ಆಸ್ತಿ ಮಾಡ್ಬಿಟ್ಟಿದ್ದಾರೆ ಮೇಲ್ಕೋಟೆನಲ್ಲಿ. ಅದೆಲ್ಲೂ ಗೊತ್ತಿಲ್ಲ, ಯಾವುದೋ ಒಂದ್ ಕಡೆ 400 ಎಕರೆ 500 ಎಕರೆ ಅಂತ. ಅದ್ಯಾವುದೋ ಒಂದು 4 ಪೇಪರ್ ಇಟ್ಕೊಂಡು ಓಡಾಡಿದ್ದು. 2023ರಲ್ಲಿ ಪುನೀತ್ ಕೆರೆಹಳ್ಳಿ ಅಪ್ಪ ಮಕ್ಕಳೆಲ್ಲ ಹಿಡ್ಕೊಂಡು ಬಡ್ದಾಡ್ಕೊಂಡಿದ್ದು. 2024ರಲ್ಲಿ ಯಾವುದೋ ಒಂದಾಯ್ತು, ದರ್ಶನ್ ಪ್ರಾರಂಭದಲ್ಲಿ ದರ್ಶನ್ ವಿರುದ್ಧ ನಿಂತಿದ್ದು, ನಂತರ ದರ್ಶನ್ ಪರವಾಗಿ ಬಿಗ್ ಬಾಸ್ ಹೋಗ್ಬೇಕಾದ್ರೆ ಮತ್ತೆ ದರ್ಶನ್ ವಿರುದ್ಧವಾಗಿ, ತಿರ್ಗಾ ಮತ್ತೆ ದರ್ಶನ್ ಪರವಾಗಿ. 2025 ಪ್ರಾರಂಭದಲ್ಲಿ ಅಣ್ಣಮ್ಮ ತಾಯಿದು ರೋಡಲ್ಲಿ ಹಾಕಿಟ್ಟವ್ರೆ, ಅಲ್ಲಿ ಹೊಡೆದಾಡ್ಕೊಂಡು ಮುಖಕ್ಕೆ ಬಾಯಲ್ಲೆಲ್ಲ ರಕ್ತ ಬರಂಗ್ ಹೊಡೆದ್ಬಿಟ್ಟಿದ್ರು. 2025 ಸೌಜನ್ಯ ವಿಚಾರ ಎತ್ಕೊಂಡಿದ್ದು. ಆಮೇಲೆ ಸೌಜನ್ಯ ವಿಚಾರ ಬಿಟ್ಬಿಟ್ಟು ರಮ್ಯಾ ವಿಚಾರಕ್ಕೆ ಬಂದಿದ್ದು, ರಮ್ಯನ್ ಬಿಟ್ಬಿಟ್ಟು ಪ್ರಥಮ್ ಕಡೆ ನಿಂತಿದ್ದು. ಯಾವುದ್ರಿ ಇದು? ನೀವು ಲಾಯರ್ ಅಂತೆ, ಒಂದು ಯಾವುದಾದ್ರೂ ಸರಿಯಾದಂತಹ ಮಾರ್ಗದರ್ಶನವನ್ನ ಕೊಡಿ ಯುವ ಜನತೆಗೆ. ಸುಮ್ಮನೆ ಹೇಳ್ತಿರ್ತೀರ, ಬೇರೆಯವ್ರಿಗೆ ಹಿಂಗೆ ಏನಂಗಾಗುತ್ತೆ? ಬೇರೆಯವ್ರ ಪರ್ಸನಲ್ ವಿಚಾರ ಎಲ್ಲ ಮಾತಾಡೋದಕ್ಕಾಗುತ್ತೆ? ಮಾತಾಡ್ಬೋದಲ್ವಾ ಬೇರೆಯವ್ರು ಪರ್ಸನಲ್ ವಿಚಾರಗಳನ್ನ? ಅದೇನ್ ಕರ್ಮಕ್ಕೋ ಇದನ್ನೆಲ್ಲ ನಾವು ನೋಡ್ತಿರ್ತೀವಲ್ಲ. ನ್ಯಾಯಾಧೀಶರ ಸ್ಥಾನದಲ್ಲಿ ಕೂತ್ಕೊಂಡು ಯೋಚನೆಯನ್ನ ಮಾಡಿ ಮಾತಾಡಿ. ವಿಷಯಗಳು ತಲೆನಲ್ಲಿದೆ ನಿಮ್ಗೆ, ಬಟ್ ಮಾತಾಡೋದು ರೀತಿ ಸರಿ ಇಲ್ವಲ್ಲ. ಫಸ್ಟು ರಾಜ್ಯದ ಜನತೆಗೆ ಎಲ್ಲರಿಗಿಂತ ಮುಂಚೆ ನಾನೇ ತಿಳಿಸ್ಬಿಡ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿನ ಬಿಡಿ. ಇದೆ, ತಲೆನಲ್ಲಿದೆ, ಹೇಳುವಂತಹ ರೀತಿಗಳು ಸರಿಯಾಗಿಲ್ಲ. ಮೊದಲು ಅಂತವನ್ನ ಅರ್ಥವನ್ನ ಮಾಡ್ಕೊಳ್ಳಿ. ಈಗ ನ್ಯಾಯಾಧೀಶರಿಗೆ ಅದೇನ್ ನ್ಯಾಯವನ್ನ ನ್ಯಾಯಾಧೀಶರಿಗೆ ಅಂತೀನಿ, ಇವಾಗ ಸಾಕ್ಷಿ ಇದೆ ಅಂತ ಇಟ್ಕೊಂಡು ಓಡಾಡ್ತಿದ್ದನಲ್ಲ, ಅವನನ್ನ ಹಿಡಿದು ಒಳಗಡೆಗೆ ಹಾಕ್ಬೇಕಾ? ಅಥವಾ ಯಾರೋ ಒಬ್ಬ ಬಂದ್ಬಿಟ್ಟು ನಿಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ದಾನಲ್ಲ, ಅವನನ್ನ ಹಿಡಿದು ಒಳಗಡೆಗೆ ಹಾಕ್ಬೇಕಾ? ಇದಕ್ಕೆ ಉತ್ತರವನ್ನ ಕೊಡಿ. ಈ ರಾಜ್ಯದ ಜನತೆ ಇದಾರಲ್ಲ, ಸಾಕ್ಷಿ ಇಲ್ಲದೆ ಮತ್ತೊಬ್ಬರ ಮೇಲೆ ಆರೋಪವನ್ನ ಮಾಡುವಂತಹ ಯುವ ಜನತೆ, ಮುಖ ಉಗಿದು ಬಿಡ್ಬೇಕು ಈ ಯುವ ಜನತೆಗೆ. ಏನು ತಲೆನಲ್ಲಿ ಗೊತ್ತಿರೋದಿಲ್ಲ, ಏನು ಇರೋದಿಲ್ಲ, ಬಡ್ಕೋತಾ ಇರ್ತಾವ ಸುಮ್ಮನೆ. ಒಂದ್ ಕುರಿ ಭ್ಯಾ ಅನ್ನಂಗಿಲ್ಲ, ಎಲ್ಲ ಭ್ಯಾ ಅಂತಿರ್ತವೆ. ಇವ್ರಗಳ ಮೇಲೆ ಯಾರಾದ್ರೂ ಆರೋಪಗಳು ಮಾಡ್ಬಿಟ್ರೆ ಏನಿದೆಯೋ ಸಾಕ್ಷಿ ಅಂತ ಕೇಳ್ತಾರೆ. ಮತ್ತೊಬ್ಬರ ಮೇಲೆ ಆರೋಪವನ್ನ ಮಾಡ್ಬೇಕಾದ್ರೆ ಗೊತ್ತಾಗೋದಿಲ್ವಾ? ಫಸ್ಟ್ ಅದನ್ನ ಬೆಳೆಸ್ಕೊಳ್ಳಿ. ಪ್ರಬುದ್ಧತೆ ಅನ್ನೋದು ಬೇಕು. ಭಗವದ್ಗೀತೆನ ಎಲ್ಲರೂ ಓದ್ತಾರೆ, ಎಲ್ಲ ಭಾಷೆಗಳಲ್ಲೂ. ಕನ್ನಡದಲ್ಲೂ ಓದ್ಬೋದು, ಇಂಗ್ಲಿಷ್ನಲ್ಲಿ ಓದ್ಬೋದು, ಎಲ್ಲಾದ್ರಲ್ಲೂ ಓದ್ಬೋದು. ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಬುದ್ಧತೆ ಬೇಕು. ಆ ಏಜ್ ಬಂದ್ಮೇಲೆ ಏನೇನ್ ಪ್ರಕರಣದಲ್ಲಿ ಏನೇನಾಗೈತೆ ಅಂತ ನಿಮ್ಗಳಿಗೆ ತಲೆಗೆ ಅರ್ಥ ಆಯ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.